ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವುದೆಂದು ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನೀನು ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತೇವೆ. ನೀನ ರಹಸ್ಯವನ್ನು ನನ್ನ ಮನದ ಅಂಧಾಕಾರವನ್ನು ಹೋಗಲಾಡಿಸಿ ನನ್ನನ್ನು ಉದ್ಧರಿಸಿದೇವಾ, ನನ್ನನ್ನು ಉದ್ಧರಿಸಿ.
ನಿನಗೆ ಮೊದಲು ತೋರಿದ ಸ್ತ್ರೀಯಲ್ಲಿ ನಾನು ಕಣ್ಣ. ಅಮ್ಮ, ನೀನು ಏನು ಹೇಳುತ್ತಿದ್ದೀಯೋ ನಾನರಿಯೆ. ಆದರೆ ನಿನ್ನ ಈ ಕಣ್ಣುಗಳ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನದ ಹಿಮವನ್ನು ಕರಗಿಸುತ್ತಿರುವುದು. ಅಲ್ಲದೆ ಈ ನಿನ್ನ ಮಾತೃವಾತ್ಸಲ್ಯದ ನುಡಿಗಳು ಬಾಲ್ಯದಲ್ಲಿ ವಂಚಿತವಾದ ನನ್ನ ಮಾತೃವಾತ್ಸಲ್ಯದ ಭಾವನೆಗಳನ್ನು ಜಾಗೃತಗೊಳಿಸುತ್ತಿರುವುದು. ಯಾರು ತಾಯಿ ನೀನು? ನಮ್ಮಿರುವರ ಸಂಬಂಧವೇನು? ಅದನ್ನು ತಿಳಿಸಬಲ್ಲೆಯಾ? ನಿರ್ಭಾಗ್ಯರಾದ ನನ್ನನ್ನು ಕುಂತಿ ಎಂದು ಕರೆಯುವರು ಪುತ್ರ. ಕುಂತಿ, ಆ ನನ್ನ ಪರಮ ವೈರಿ ಅರ್ಜುನನ ಮಾತೆ ಕುಂತಿ. ತಿಳಿಯಿತು, ತಿಳಿಯಿತು. ಹೌದು, ನಿನ್ನ ಶತ್ರುವಾದ ಅರ್ಜುನನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ. ಹಸ್ತಿನಾವತಿಯ ಆಟದ ದಿನವಿನ್ನೂ ನನಗೆ ನೆನಪಿದೆ. ನೀನು ವೀರಾವೇಶದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಹಸ್ತಯುದ್ಧಕ್ಕೆ ಕರೆದಾಗ ರಾಜ ಮಹಿಳೆಯರೊಡನೆ ಆಟವನ್ನು ನೋಡುತ್ತಾ ಕುಳಿತಿದ್ದ ನಾನು ತೇಜೋ ಪುಂಜವಾದ ಈ ನಿನ್ನ ಮುಖವನ್ನು ನೋಡಿ ಮುಖ್ಯ ಹೃದಯವು ಆನಂದದಿಂದ ಕೇಳಾಯಿತು. ಆದರೆ ಕ್ಷಣ ಮಾತ್ರದಲ್ಲಿ ಆಚಾರ್ಯ ದ್ರೋಣರು ಸೂತ ಕುಲದ ಯೋಧನೊಡನೆ ಅರ್ಜುನನು ಕಾದಾಡಲಾಗಲೆಂದು ನಿಷೇಧ. ನಿನಗಾದ ಅಪಮಾನವನ್ನು ನೋಡಿ ಈ ಕುಂತಿಯು ನಿರಾಮವಾಗಿ ಕಣ್ಣೀರು ಸುರಿಸಿದಳು. ಆಗ ಯೋಧನ ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಅಂಗರಾಜನ ಸಾಮರ್ಥ್ಯನನ್ನಾಗಿ ಮಾಡಿದನು. ಕುಂತಿಯ ಹೃದಯವು ಪುನಃ ಆನಂದದಿಂದ ಕೇಳಾಯಿತು. ಅಪ್ರಾರ್ಥಿತವಾಗಿ ದೊರೆತ ರಾಜ ಮುಕುಟವನ್ನು ನೀನು ಭಕ್ತಿಯ ಉಪಹಾರವಾಗಿ ಅಧೀರತನ ಚರಣಗಳಿಗೆ ಅರ್ಪಿಸಿದೆ. ಅದನ್ನು ನೋಡಿ ಪಾಂಡುಪುತ್ರರು ನಕ್ಕಳು. ಆದರೆ ಈ ಬುದ್ಧಿ ನಿನ್ನ ಪಿತೃಭಕ್ತಿಯ ಉಚ್ಚಾರ ದರ್ಶನದಿಂದ ಪ್ರೀತ. ರಾಜಮಾತೆ, ನೀನು ಈ ಗಂಗಾ ತೀರಕ್ಕೆ ಏಕಾಗಿ ಹೋಗುತ್ತಾ ಉದ್ದೇಶ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕುಮಾರ. ನನ್ನಲ್ಲಿ ನಿನಗೆ ಭಿಕ್ಷೆ? ಮಹಾಮಾತೆ, 5 ಜನ ವೀರಪುತ್ರ ನೋಡದ ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಿಲ್ಲದಿರುವ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಅಡಿದ ಹಾವರೆಗಳಿಗೆ ಅರ್ಪಿಸುವನು ತಾಯಿ. ನಿಂತ್ಕೋತಾರೆ. ಯಾಕೆ ಹೇಳ್ಕೊಳಕ್ ಗೊತ್ತಾಗುತ್ತೆ ಅಂತಲ್ಲ.
ಅಮ್ಮ, ನೀನೇನೋ ಸಾಮಾನ್ಯಳೆ. 5 ಜನ ವೀರ ಪುತ್ರನಾದ ಮಹಾಮಾತೆ ನೀನು. ನಿನ್ನ ಹೃದಯದಲ್ಲಿ ನನಗೆ ಸ್ಥಾನವಿರುವೆ ತಾಯಿ, ಸ್ಥಾನವಿರುವುದು. ಹಾಗೆಲ್ಲ ಬೇಡ ಕಣ್ಣ. ಆ 5 ಜನ ಪುತ್ರರಲ್ಲಿ ಮೊದಲನೆಯ ಸ್ಥಾನವೇ ನಿನ್ನದು. ಏನು ನೀನು ನನ್ನ ಹೆತ್ತ ತಾಯಿ, ನನ್ನ ಜನ್ಮದಾತೆ. ಧನ್ಯನಾದನು ತಾಯಿ, ಧನ್ಯನಾದನು. ಕನಸೇ ದೇವ. ಎತ್ತ ತಾಯಿಯಿಂದ ಬೆಳೆಸಲ್ಪಟ್ಟವನಾದ ನಾನು
ಗಂಗಾ ತೀರದಲ್ಲಿ ಅತಿರಥನಿಗೆ ಸಿಕ್ಕಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆ ನನ್ನ ಕಳೆದು ಹೋದ ತಾಯಿಯು ಕೆಲವೊಮ್ಮೆ ಕನಸಿನಲ್ಲಿ ಅವಕುಂಠವತಿಯಾಗಿ ಕಾಣಿಸಿತು. ನಾನು ಕಣ್ಣು ತೆರೆದು ಮುಖ ನೋಡುವುದರೊಳಗಾಗಿ ಎಚ್ಚರಗೊಳ್ಳುತ್ತೇನೆ. ಆ ನನ್ನ ಕನಸಿನ ಮಾಯಾರೂಪವು ಇಂದು ನನ್ನೆದುರು ಮೂರ್ತಿ ರೂಪ ತಾಳಿ ನಿಂತಿರುವುದು, ಅಥವಾ ನಾನೇನಾದರೂ ಎಚ್ಚರದಲ್ಲಿ ಕನಸು ಕಾಣುತ್ತೇನೆ. ನೋಡು ದೇವಿ, ನೋಡು, ಈ ಗಂಗಾ ತೀರದ ಆಚೆಯ ದಡದಲ್ಲಿ ನಿನ್ನ ಮಕ್ಕಳಾದ ಪಾಂಡವರ ಶಿಬಿರವು ಸಾವಿರಾರು ದೀಪಗಳ ರಾಜಿಯಿಂದ ಸೂಚಿಸುತ್ತಿದೆ. ಮತ್ತೊಂದು ತೀರದಲ್ಲಿ ಕೌರವರ ಸೇನಾ ಶಿಬಿರವು ಅಸಂಖ್ಯಾತ ದೀಪರಾಜಿಗಳಿಂದ ಕಂಗೊಳಿಸುತ್ತಿದೆ. ನಾಳೆ ಪ್ರಾತಃ ಕಾಲದಿಂದ ಆರಂಭವಾಗುವ ಕುರುಕ್ಷೇತ್ರದ ಯುದ್ಧದಲ್ಲಿ ಆ ಉಭಯ ಸೇನೆಗಳೆರಡೂ ಸೆಣಸಬೇಕು. ಆದರೆ ಯುದ್ಧದ ಹಿಂದಿನ ದಿನ ರಾತ್ರಿ ನನ್ನ ವೈರಿ ಅರ್ಜುನನ ಮಾತೆ ನನ್ನ ಬಳಿ ಬಂದು ತನ್ನ ಧೀರವಾಣಿಯಿಂದ ಅಂತರಾಳದಲ್ಲಿ ಉದುಗಿದ್ದ ಮಾತೃ ವಾತ್ಸಲ್ಯದ ಭಾವನೆಗಳನ್ನು ಜಾಗೃತಗೊಳಿಸಿ ಆ ನನ್ನ ಪರಮ ವೈರಿಗಳಾದ ಪಾಂಡವರನ್ನು ಸಹೋದರರೆಂದು ಆಲಂಬಿಸಿಕೊಳ್ಳಲು ನನ್ನ ಹೃದಯವು ತವರಿಸುತ್ತಿರು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ನನ್ನೊಡನೆ ಬಂದು ಬಿಡು. ಬರುವೆನು ತಾಯಿ, ಬರುವೆನು. ಸೂಜಿಗಳನ್ನು ಕಂಡ ಕಬ್ಬಿಣ ತುಂಡಿನಂತೆ ನಿನ್ನ ಹೃದಯವು ನನ್ನನ್ನು ನಿನ್ನೆಡೆಗೆ ಸೆಳೆಯುತ್ತಿರು. ಆದರೆ ನನ್ನನ್ನು ಕರೆದೊಯ್ಯುವುದಾದರೂ ಎಲ್ಲಿಗೆ ತಾಯಿ, ಎಲ್ಲಿಗೆ ಕರೆದೊಯ್ಯುವುದು? ಹತ್ತು ನೋಡು, ನದಿಯ ಆಚೆ ಪಾಂಡವ ಶಿಬಿರ ದೀಪಗಳು ಅಮ್ಮ, ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಪುತ್ರ. ಅಮ್ಮ, ಅಲ್ಲಿ ನಾನು ಕಳೆದುಕೊಂಡ ತಾಯಿಯನ್ನು ಪುನಃ ಪಡೆಯುವೆನು ತಾಯಿ. ನಿಶ್ಚಯವಾಗಿ ಪಡೆಯುವೆ. ಅಮ್ಮ, ಹಾಗಿದ್ದ ಮೇಲೆ ಪಾಂಡು ವಂಶದ ಮಹಾವೃಕ್ಷದಿಂದ ಕಡಿದು ವಿಭಿನ್ನ ಸಮರಾವರಣದಲ್ಲಿ ನನ್ನನ್ನು ಬಿಟ್ಟೆ ಹೇಗೆ ತಾಯಿ, ಬಿಟ್ಟೆ ಹೇಗೆ? ಗರುಡಾರ್ಜುನರ ನಡುವೆ ಇದ್ದ ಸೋದರ ವಾತ್ಸಲ್ಯವನ್ನು ನಾಶಗೊಳಿಸಿ ಅವರೀರ್ವರ ನಡುವೆ ದ್ವೇಷದ ಕಂದಕವನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ತಾಯಿ, ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರ ಅಂಧಾಕಾರವು ಜಗತ್ತನ್ನು ಆವರಿಸಿರುವಂತೆ ಈ ನಿನ್ನ ಮೌನವು ನನ್ನ ಬದುಕನ್ನು ಅಂಧಾಕಾರದಲ್ಲಿ ಮುಗಿಸಿದೆ. ಏಕೆ ತಾಯಿ, ಏಕೆ? ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ? ಹೋಗಲಿ, ಆ ನನ್ನ ಪ್ರಶ್ನೆಗಳೆಲ್ಲ ನನ್ನಲ್ಲಿಯೇ ನಿರಂತರವಾಗಿ ಉಳಿಯಲಿ. ಆದರೆ ನನ್ನ ಯಾವ ಅಪರಾಧಕ್ಕಾಗಿ ನನ್ನನ್ನು ತ್ಯಜಿಸಿದೆ ಎಂಬ ಸಂಗತಿಯನ್ನು ಹೇಳದಿದ್ದರೆ ಹೋಗಲಿ. ನೀವೇ ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದೊಯ್ಯಲು ಏಕೆ ಬಂದೆ ತಾಯಿ, ಏಕೆ ಬಂದೆ? ನಿಂದನೆ ಮಾತುಗಳು ಸಾವಿರ ಪಾದ ಹಿಂಸಾತ್ಮಕ ಘೋರ ಶಾಪದಿಂದ ನಾವು 5 ಜನ ವೀರ ಪುತ್ರರನ್ನು ಪಡೆದು ಈ ಕುಂತೆಯ ಹೃದಯವು ಪಂಜೆಯ ಹೃದಯದಂತೆ ಪರಿತಪಿಸುತ್ತದೆ. ನಿನ್ನನ್ನು ತ್ಯಜಿಸಿದ ಕಾರಣಕ್ಕಾಗಿ ನನ್ನ ಜೀವನವು ಮರಳುಗಾಡಿನಂತೆ ಶುಷ್ಕವೂ ವಿರುಕ್ಷವಾಗಿ ಹೋಗಿತು. ನಿನ್ನನ್ನು ತ್ಯಜಿಸಿದ ಆ ದುರ್ದಿನದಲ್ಲಿ ನೀನು ಒಂದು ಮಾತನಾಡಲು ಅಶಕ್ತನಾಗಿದ್ದೆ. ನಿನ್ನ ದುಷ್ಟ ಜನನಿ ಎಂದು ನಿನ್ನ ಕಣ್ಣುಂಗಡಿಯಲ್ಲಿ ನಿಂತು ಅವಳನ್ನು ಕ್ಷಮಿಸುತ್ತ ನಿನ್ನ ಕ್ಷಮೆಯ ಪವಿತ್ರ ಶಕೆಯಿಂದ ಅವಳ ಹೃದಯವು ದಗ್ಧವಾದರೆ. ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನ ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ಹೃದಯದ ದುಃಖ ದಾಹವನ್ನು ಶಮನಗೊಳಿಸಲಿ ತಾಯಿ, ಶಮನಗೊಳಿಸಲಿ. ನಾನು ನಿನ್ನನ್ನು ಪುನಃ ಪಡೆಯುವ ಬಯಕೆಯಿಂದ ಇಲ್ಲಿ ಬರಲಿಲ್ಲ. ಅದು ಬಯಲ ಬೆಳಕೆಂಬುದನ್ನು ಆದರೆ ನಿನಗೆ ಸಲ್ಲಬೇಕಾದ ಕುಲಮಾನ ಗೌರವಗಳನ್ನು ನಿನಗೆ ಪುನಃ ತಿರುಗಿಸಲು. ಅಮ್ಮ, ನಾನು ಕುಲಹೀನನಾಗಿ ಬೆಳೆದನು, ಕುಲಹೀನನಾಗಿಯೇ ಉಳಿವೆನು ತಾಯಿ. ನನಗೆ ಮತ್ತ ಯಾವ ಗೌರವ ಬೇಡ ತಾಯಿ, ಬೇಡ. ಅಮ್ಮ,
ಹಾಗೆಂದ ಬೇಡ ಪುತ್ರ. ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ನೀನದನ್ನು ಪುನಃ ಪಡೆದುಕೊಳ್ಳಲು ಪ್ರಯತ್ನಿಸುವುದನ್ನ ಸಾಮಾನ್ಯ ಜನರಿಗೂ ನಿರಾಯಾಸವಾಗಿ ದೊರೆಯುವ ಮಾತೃ ವಾತ್ಸಲ್ಯವನ್ನು ಅಂದು ಕೊಡಲು ನಿರಾಕರಿಸಿದ ನೀನು ಇಂದು ನನಗೆ ರಾಜದ್ರೋಹದ ಆಸೆ ಹುಟ್ಟಿಸಿವೆ ತಾಯಿ. ಬೇಡ ತಾಯಿ, ನೀನು ಅಂದು ನಿನ್ನ ಕೈಯಾರೆ ಕಿವುಚಿ ಹಾಕಿದ ಆ ವಂಶದ ಕುಡಿಯು ಒಣಗಿ ಹೋಗಿದೆ ತಾಯಿ, ಒಣಗಿ ಹೋಗಿದೆ. ಅದು ಪುನಃ ಮತ್ತೆಂದು ಸಿಗಲಾಗದು. ನಾವು ಪಾಪ ಬೀಜವನ್ನು ಬಿತ್ತುವಾಗ ಅದು ಅಲ್ಪವಾದದ್ದು. ಮನಸ್ಸು ಮಾಡಿದರೆ ಅದನ್ನು ಪುನಃ ಕಿತ್ತು ಬಿಸಾಡಬಹುದು. ನಾವು ಆಗಿನ ವಿಷಪೂರಿತ ಬೀಜವು ಮೊಳಕೆ ಬರುವಾಗಿ ತನ್ನ ವಿಷಪೂರಿತ ಫಲವನ್ನು ನಮಗೆ ನಾನು ವೇಗದಿಂದ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ನಾಥ ಶಿಶು ಇನ್ನು ನನ್ನ ಸೋದರನನ್ನು ಕೊಳ್ಳುವ ಗಟ್ಟ ದುಃಖಿಸಬೇಡ ತಾಯಿ, ದುಃಖಿಸಬೇಡ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಹೃದಯವು ಬೀಳುತ್ತಿರುವುದು. ನಾನು ವಿಭಿನ್ನ ಸಮರಾವರಣದಲ್ಲಿ ಅಶಾಂತಿಯ ಕಡಲಲ್ಲಿ ಮುಳುಗಿದ್ದೆ. ವೈಭವದಲ್ಲಿ ನಾನು ದುರ್ಯೋಧನ ಸಂಗಡವಿದ್ದೆ. ಮುಂದೆಯೂ ಅವನಿಗೆ ಒದಗುವ ದುರ್ಗತಿಯನ್ನು ಸಂತೋಷಿತ ಎದುರಿದ್ದೆ. ಆದರೆ ಆ ನನ್ನ ಮಿತ್ರ ದುರ್ಯೋಧನನ್ನು ಬಿಟ್ಟು ಬಾ ಎಂದು ಹೇಳದಿರು ತಾಯಿ, ಹೇಳದಿರು. ಹೋಗಲಿ ಬಿಡುಗಡೆ. ನಿನ್ನನ್ನು ಹೆಚ್ಚಿಗೆ ತೊಂದರೆಗೆ ಸೇರಿಸಲಾರೆ.
ಇದೊಂದು ಮಾತನಾದರೂ ನಡೆಸಿಕೊಡುವೆಯಾ ಕರ್ಣ? ಅದೇನು ಕೇಳುತ್ತಾರೆ? ಸತ್ಯವಾಗಿ ನಡೆಸಿಕೊಡುವೆಯಾ? ಈ ನಿನ್ನ ಮಗನಾದ ಕರ್ಣನ ಮೇಲೆ ನಿನಗೆ ಸಂದೇಹವೇ ತಾಯಿ, ಸಂದೇಹವೇ. ಬೇಡ ತಾಯಿ, ಅದೇನು ಕೇಳುತ್ತಾಯಿ? ಆಯುಷ್ಯದವನು ಎಲ್ಲಿಯಾದರೂ ಬದುಕಿಕೊಳ್ಳ, ಅದೇ ಎಂದ ಮಟ್ಟಿಗೆ ಸಂತೋಷದಲ್ಲಿ ಕರ್ಣ. ಅಮ್ಮ, ಆದರೆ ನೀನು ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ಅಮ್ಮ, ಈ ಸಂಕಟದ ವಾರ್ತೆ ನಿಮ್ಮನಿಗೆ ನಾನು ನೀನು ಯುದ್ಧ ರಂಗದಲ್ಲಿ ಯುದ್ಧ ರಂಗದಲ್ಲಿ ದೊಡ್ಡ ದೊಡ್ಡ ಬಾಣವನ್ನು ಪುನಃ ಬಿಡಬಾರದೆ. ದುರ್ಯೋಧನ, ಈಗ ನೀಗಲೇ ನೀನು ಕೆಟ್ಟೆ. ಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಮ್ಮ, ಆಯ್ತು, ಹೋಗಿ ಬಾ ತಾಯಿ. ನಿನ್ನ ಕರ್ಣ, ಇದರಲ್ಲಿ ಸಂದೇಹವಿಲ್ಲವೇ? ಅಮ್ಮ, ಈ ನಿನ್ನ ಮಗನ ಮೇಲೆ ನಿನಗೆ ಸಂದೇಹ ಇದೆ ತಾಯಿ. ಗಂಡನೆಂದಿಗೂ ವಚನ ಭ್ರಷ್ಟನಾಗುವುದಿಲ್ಲ ತಾಯಿ, ವಚನ ಭ್ರಷ್ಟನಾಗುವುದಿಲ್ಲ. ಹೋಗಿ ಬಾ ತಾಯಿ, ಹೋಗಿ ಬಾ. ನನ್ನ ಒಂದು ಬೇಡಿಕೆಯನ್ನು ಈಡೇರಿಸುವ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಎಂದು ಅಲ್ಲಳಗ್ರಿ ಮುಂದೆ ನಿನ್ನ ದರ್ಶನ ಭಾಗ್ಯವು ನನಗೆ ಆ ಕಡೆ ಹಿಂದ್ಗಡೆ ಆ ಕಡೆ ನಿಂತವ್ರಲ್ಲ ಅಲ್ಲಿ ಈ ಕಣ್ಣನ್ನು ಎಲ್ಲವನ್ನೂ ಕೊಟ್ಟವನೇ ವಿನಃ ಯಾರಿಂದಲೂ ಏನನ್ನು ಕೇಳಿ ಪಡೆದಿಲ್ಲ ತಾಯಿ. ಇಂದು ನಾನು ನಿನ್ನಲ್ಲಿ ಒಂದು ಬೇಡಿಕೆಯನ್ನು ಸಲ್ಲಿಸುತ್ತಾ ಈ ಯುದ್ಧವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂಬ ಸಂಗತಿ ಆ ಕಡೆ ಬಂದು ಹೇಳ್ಬೇಕು, ಅಲ್ಲಿ ಹೇಳ್ಬೇಕು. ಆ ಕಡೆ ಬಂದು ಹೇಳಿ ಕೇಳ್ತಾ ಇಲ್ಲ ಆ ಕಡೆವರೆಗೆ. ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಆ ಧರ್ಮ ಸಂಧನಾದ ಯುಧಿಷ್ಠಿರನಿಂದಲೇ
ನನ್ನ ಉತ್ತರಾದಿ ಕ್ರಿಯೆಗಳೆಲ್ಲವನ್ನು ನಡೆಸಿಕೊಡಬೇಕೆಂದು ಬೇಡುವ ತಾಯಿ. ಇವ್ರೇನು ಮಾಡಕ್ಕಾಗಲ್ಲ ಅಲ್ಲೋಗ್ರೆ ದೈವಾನುಕೂಲತೆ ಇಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವಲ್ಲವೇ? ಇಲ್ಲಿಯೂ ಮೋಸವಾಯಿತೆ. ಅಯ್ಯೋ ಹುಲಿಯೇ. ಗೋಗಿಗಳ ಅಮಂಗಳದ ಕೂಗು ಸಮ್ಮಿಳಿತವಾಗಿದೆ. ಹೋದಯೋನ್ಮುಖನಾದ ಪ್ರಾರ್ಥಿಸು ನಿನ್ನನ್ನು ವಂದಿಸಲು ಆಕಾಶದಲ್ಲಿದ್ದಾನೆ. ರಕ್ತವರ್ಣದ ಕರಾಳ ಧೂಮಕೇತುವಂತೆ ನೋಡುತ್ತಿದ್ದ ಹಾಗೆ 1, 2, 100 ನಕ್ಷತ್ರಗಳು ಸಾಲಾಗಿ ಇವೆಲ್ಲವೂ ನನ್ನ ಪುತ್ರನಿಗೆ ಕಾಮ ವಿಪತ್ತನ್ನು ತಂದೊಡ್ಡು ஒரு ವಂಶದ ಮತ್ತಾವ ಅನಂತ ಪರಂಪರೆಯ ಗಾಂಧಾರ್ಯ ಕಪೋಲದಲ್ಲಿ ಸುಯೋಧನ ಬಾತು ಮಾಡಿ ನಾನು ನಿನ್ನ ಸಲುವಾಗಿ ಅದೆಷ್ಟೊಂದು ಕಾತರಲಾಗಿದೆ. ರಾತ್ರಿಯಲ್ಲಿ ಉಳಿದ್ರೆ ಬೆಳಗಾಗುತ್ತಿದ್ದಂತೆಯೇ ದುರ್ನಿಮಿತ್ತದ ಪರಂಪರೆಗಳು ಸಮೀಪಕ್ಕೆ ಬಾ ಕಂಡ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ನನ್ನ ಪುತ್ರನಿಗೆ ಅಮಂಗಳವು ಬಾರದು, ಅವನನ್ನು ರಕ್ಷಿಸುವುದೇ. ಇದಂತಹ ಕೆಟ್ಟ ಸುದ್ದಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಕಂಡ.
ಕಂದ. ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಅವರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ, ಅವರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ಅಮ್ಮ? ತಿಳಿದಿರುವುದು ಕುಮಾರ, ಆದರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನ ಪರಮಾವಧಿ ಎಂದು ತಿಳಿದಿದ್ದೆನು. ಆಟವನ್ನು ಎದುರಿಸಲು ಕೂಡಿದ ಆಟಗಳನ್ನು ಭಾವಿಸಿದೆ. ನೀನು ನಿಜವಾಗಿಯೂ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವನ್ನು ವರರು ತಂಡವರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಬಚ್ಚಿಟ್ಟುಕೊಂಡು ನಾಮಾವಶೇಷವಾದ ಈ ಯುದ್ಧದ ಚಿಂತೆಯನ್ನು ಬಿಡುತ್ತಂದ ದರಿದ್ರ ಭಿಕ್ಷುಕೆಂತೆ ನಿನ್ನ ಬೃಹತ್ ಮಾರ್ಗದಲ್ಲಿ ಕೈ ಜೋಡಿಸಿ ಶಾಂತಿ ದೇವಿಯನಿಗೆ ಆಧರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಕು. ಈ ಅಪೌರುಷ ವಾಕ್ಯಗಳನ್ನು ನೀವೇನು ಸಾಮಾನ್ಯರ ತಾಯಿ? 100 ಜನ ವೀರಪುತ್ರರನ್ನು ಹೊಡೆದ ವೀರ ಮಾತೆಯನ್ನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವ ತಾಯಿ? ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನೇ ನನ್ನ ಯುದ್ಧಕ್ಕೆ ಅನುಜ್ಞಾನ ತಾಯಿ. ಚಲ ಬೇಡ ಕಂದ, ಚಲ ಬೇಡ. ಧರ್ಮದ ಸಲುವಾಗಿ ಜನರು ಸರ್ವಸ್ವವನ್ನು ತ್ಯಾಗ ಮಾಡುವುದು, ಆತ್ಮವನ್ನು ಬರಿಕೊಡುವುದು. ಧರ್ಮವು ಜೀವನದ ಪವಿತ್ರ ಸ್ಥಾನ. ಲೋಭಂತರಕಬಲ್ಲ. ಲೋಭಗ್ರಸ್ತನಾದ ನೀನು ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆ ಪಾಂಚಾಲಿಯ ನೀಡಿದೆಳೆದಂತ ಸ್ತ್ರೀಯರಿಂದ ಪೋಷಿತನಾಗಿ, ಸ್ತ್ರೀಯರಿಂದ ಪಾಲಿತನಾಗಿ, ಸ್ತ್ರೀಯರಿಗೆ ಸಲ್ಲಬೇಕಾದ ಸಹಜ ಸಿದ್ಧ ಹಕ್ಕನ್ನು ಕಾಲಿನಿಂದ ಒಂದು ನಿರಾಕರಿಸಿದ ನಿನ್ನಂತಹ ಲೋಭಿ ಧೂರ್ತನು ಪಾಪಾಶಯನು ಧರ್ಮವನ್ನು ತಿಳಿಯುವ ಬಗ್ಗೆ ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ತಂದಿಗೆ ಸಂಬಂಧಿಸು. ಪಾಂಡವರು ಪಾಂಡವರು ಪಾಂಡವರು
ನನ್ನ ಶತಾಯುತ ಧಿಕ್ಕಾರವೆಂದು ಆತ್ಮೀಯ ಅಪಮಾನವನ್ನು ಮೊದಲು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮಾಂತರಲ್ಲಿ ಎಂಬ ಮಾನವ ಧರ್ಮವಲ್ಲ. ನನ್ನ ಪತ್ನಿ ಭಾನುಮತಿಗೆ ಅಥವಾ ನನ್ನ ಮುತ್ತಪ್ಪರಪ್ಪ ಒಬ್ಬ ಸಾಮಾನ್ಯ ಹೆಣ್ಣಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಪಳವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿ ನನಗೆ ಪ್ರತಿ ಕಕ್ಷಿಯಾಗಿ ನಿಂತಿದ್ದರು. ರಾಕ್ಷಿಸದೆ ಅಪಮಾನದ ಪ್ರತಿಫಲವನ್ನು ಕೊಡುತ್ತಿದ್ದರು. ಆದರೆ ಆ ಧರ್ಮದುರಿಡನಾದ ಪಾಂಡವರು ಮಾಡಿದ್ದೇನು ತಾಯಿ? ಪಾಂಡವರು ಮಾಡಿದ್ದೇನೆ ನಿಸ್ಸಹಾಯಕರು ಒಬ್ಬರಂತಹ ಪಾಂಡವ. ಅದಕ್ಕೋಸ್ಕರವೇ ಆ ಪಾಂಡವರಲ್ಲಿ ಇಷ್ಟೊಂದು ದ್ವೇಷ. ಅವರು ಭರತವಂಶದ ಪ್ರಮುಖ ಸ್ವರೂಪರು. ಅವರನ್ನು ಜಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ಇಲ್ಲ. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಾಂತನು ದುಶ್ಯತ್ಯನು ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿಗಳಿಂದ ಉದ್ಧಾರ ಮಾಡುವುದೇ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿ ನಿಂತಿರುವೆನು. ನನ್ನನ್ನು ಅರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಕುಮಾರ? ಈ ಜ್ಞಾತಿ ಹಿಂಸೆಗೆ ಘೋರ ಹತ್ಯಾಕಾಂಡಕ್ಕೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅತ್ಯಾಗ. ಆದರೆ ನೀನದನ್ನು ಒಂದಲಾಗ ಪಾಪಾಶಯ ಕುರುಕುಲನ ಕಳಂಕ ಸ್ವರೂಪ. ನನ್ನ ಆಶೀರ್ವಾದವು ಕಂಠದಿಂದ ಹೊರಬೀಳುವ ಮೊದಲು ಕಂಠವನ್ನು ಬಂಧಿಸುವ ಉತ್ತಪ್ತ ಹೃದಯದ ದಾವಾಗ್ನಿಯಂತೆ ಕಾದ ಅಗ್ನಿಮಯ ವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಪಾಪಿಯ ಅನುತಾಪದಂತೆ ವಿರುದ್ಧ ದೈವದ ಅಭಿಶಾಪದಂತೆ ಹೆಜ್ಜೆ ಹೆಜ್ಜೆ ಬಂದು ನಿನ್ನ ನಿರ್ವಾಹ. ನನ್ನ ಆಶೀರ್ವಾದವನ್ನು ಬಯಸಬೇಡ, ಹೊರಟು ಹೋಗು ಕುಮಾರ. ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವೇ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ನನ್ನ ಶತ್ರುಗಳಾದ ಓದಕ್ಕೆ ಆಹ್ವಾನಿಸಿಬಿಡುತ್ತೇನೆ. ಕುಮಾರ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮರಣವನ್ನು. ಕುಮಾರ, ಈ ನಿನ್ನ ಹಠದಿಂದ ಅಸ್ತಿನಾವತಿಯು ಅಲೆಗಳ ಪಾಲಾಗಿ ಅಸ್ತಿನಾವತಿಯ ಬದಿಲಿನ ಅರಿಶಿನ ಕುಂಕುಮವೇ ಅಳಿಸಿ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ಏನು ದಾನವನೋ ಅಥವಾ ಮಾನವನೋ? ನಾನು ಮಾನವನ ಸರಿ. ಆ ಪಾಂಡವರ ವಿಚಾರದಲ್ಲಿ ಮಹಾನ್ ಇವನೆನ್ನ ಪುತ್ರನು ಈ ಯುದ್ಧದ ಸಲುವಾಗಿ ತಾಯಿ ಮಗನನ್ನು ಈತನನ್ನು ನಾನು ಆಶೀರ್ವದಿಸುವೆನು. ಕುಮಾರ ಸುಯೋಧನ, ನನ್ನ ಬಳಿಯಲ್ಲಿ ಮಂಡಿಗಾಲು ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಹೋಗು ಕುಮಾರ. ನಿನ್ನ ನಂಬರ್ ಹೊಡೆ ಹೆಂಗೆ ಹಾಡು ಬರ್ತಾವ. ಹಾಡು ಹಾಡು ಮಾಡಿಕೆ ಒಂದು 2-3 ರೈತರಾದರು.
ನೀನು ಹೋಗಿ ಬಾ ತಾಯಿ, ಹೋಗಿ ಬಾ. ಯಥೋ ಧರ್ಮಸ್ಯ ತಥೋಜಯ, ಯಥೋ ಧರ್ಮಸ್ಯ ತಥೋಜಯ, ಯಥೋ ಧರ್ಮಸ್ಯ ತಥೋಜಯ. ನನ್ನ ಜಯವು ಖಂಡಿತ, ನನ್ನ ಜಯವು ಖಂಡಿತ.